ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ದ್ವೇಷ ಭಾಷಣ ತಡೆ ವಿಧೇಯಕ ಬಿಲ್ ಅಂಗೀಕಾರಗೊಂಡಿದೆ. ಹಲವಾರು ಚರ್ಚೆಗಳ ನಡುವೆ ಸ್ಪೀಕರ್ ಯುಟಿ ಖಾದರ್ ಈ ಬಿಲ್ ಅನ್ನು ಅಂಗೀಕಾರ ಮಾಡಿದ್ದಾರೆ. ಸದನದಲ್ಲಿ ಸದ್ದುಗದ್ದಲ ಈ ಸಂದರ್ಭದಲ್ಲಿ ಹೆಚ್ಚಾಗಿತ್ತು. ದ್ವೇಷ ಭಾಷಣ ತಡೆ ವಿಧೇಯಕ ಬಿಲ್ ಅಂಗೀಕಾರಗೊಂಡಿದೆ. ಬಿಜೆಪಿಯ ವಿರೋಧದ ನಡುವೆ ಕೂಡ ಈ ಬಿಲ್ ಅನ್ನು ಅಂಗೀಕಾರ ಮಾಡಲಾಗಿದೆ. ವಿಧಾನಸಭೆಯಲ್ಲಿ ಈ ವಿಧೇಯಕ ಅಂಗೀಕಾರಗೊಂಡಿದೆ. ಬಿಲ್ ಅಂಗೀಕಾರವನ್ನ ಸ್ಪೀಕರ್ ಯುಟಿ ಖಾದರ್ ಮಾಡಿದ್ದಾರೆ. ಆ ಬಿಲ್ನ ಪ್ರತಿಯನ್ನ ಹರಿದು ಬಿಜೆಪಿ ಸದಸ್ಯರು ಕೋಲಾಹಲವನ್ನೆಬ್ಬಿಸಿದ್ದಾರೆ. ಸ್ಪೀಕರ್ ನಡವಳಿಕೆ ಸರಿ ಇಲ್ಲ ಅಂತ ಹೇಳಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಬಿಜೆಪಿ ಸದಸ್ಯರು. ಮಾನ್ಯ ವಿರೋಧ ಪಕ್ಷದ ನಾಯಕರು ಸಲಹೆಗಳನ್ನು ಕೊಟ್ಟಿದ್ದಾರೆ. ಅಧ್ಯಕ್ಷ, ಇವತ್ತು ಗೃಹ ಸಚಿವರೇ ಒಂದ್ ನಿಮಿಷ ದಯಮಾಡಿ ದಯಮಾಡಿ ತಾವು ಈ ಬಿಲ್ಲನ್ನು ನಾವು ತಂದಿದ್ದೇವೆ, ಇದನ್ನ ಪಾಸ್ ಮಾಡಿ ಕೊಡ್ಬೇಕು ಅಂತೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2ರಿಂದ 10 ಖಂಡಗಳು ವಿಧೇಯಕದ ಅಂಗವಾಗಿರಬೇಕೆಂದು ಸಭೆಯ ಮುಂದಿನ ವಿಷಯ. ಪ್ರಸ್ತಾವದ ಪರವಾಗಿ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದಿನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದಿನ ಪರವಾಗಿದೆ. ಪ್ರಸ್ತಾವ ದೊರಕಿದೆ. 8ರಿಂದ 10 ಖಂಡಗಳು ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ಪ್ರಸ್ತಾವ ಪರವಾಗಿ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದಿನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. ಮಾನ್ಯ ಸಚಿವರು, ಮಾನ್ಯ ಅಧ್ಯಕ್ಷರೇ, ಕರ್ನಾಟಕ ದ್ವೇಷ ಪ್ರಸ್ತಾವನೆ ಮಂಡಿಸಲಾಗಿದೆ. ಅದನ್ನೀಗ ಸಭೆ ಮತಕ್ಕೆ ಹಾಕುತ್ತೇನೆ. 20 ಸಾಲಿನ ಕರ್ನಾಟಕ ದ್ವೇಷ ಭಾಷೆ ಮತ್ತು ದ್ವೇಷಗಳ ಅಪರಾಧಗಳ ಪ್ರತಿಬಂಧ ವಿಧೇಯಕವನ್ನು ಈ ಸಭೆ ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದಿನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದಿನ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ದೊರಕಿದೆ. ಪ್ರಸ್ತಾವವು ವಿಧೇಯಕ ತಿದ್ದುಪಡಿಯೊಂದಿಗೆ ಅನುಮೋದನೆ ದೊರಕಿದೆ. ದ್ವೇಷ ಭಾಷಣಕ್ಕೆ ತಡೆ ಹಾಕುವಂತ ನಿಟ್ಟಿನಲ್ಲಿ ದ್ವೇಷ ಭಾಷಣ ಮತ್ತು ದಾವೆ ಅಪರಾಧಗಳ ಪ್ರತಿಬಂಧಕ ವಿಧೇಯಕ 2025 ಅದನ್ನ ಯುಟಿ ಖಾದರ್ ಅವರು ಅಂಗೀಕಾರ ಮಾಡಿದ್ದಾರೆ. ವಿಪಕ್ಷಗಳ ವಿರೋಧ ಹಾಗೂ ಸದನದ ಬಾವಿಯಲ್ಲಿ ಧರಣಿಯ ನಡುವೆ ಕೂಡ ಮಸೂದೆ ಅಂಗೀಕಾರಗೊಂಡಿರುವುದನ್ನು ನೀವಿಲ್ಲಿ ನೋಡಬಹುದು. ಡಾಕ್ಟರ್ ಜಿ ಪರಮೇಶ್ವರ್ ಈ ವಿಧೇಯಕಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಿರುವುದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಅವರಿಗೆ ಹೈಲೈಟ್ ಮಾಡಿರುವಂತಹ ಪ್ರಮುಖ ಕೆಲವೊಂದು ವಿಚಾರಗಳು ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಜನ ಸಮಾಜಕ್ಕೆ ನೋವಾಗುವ ರೀತಿಯಲ್ಲಿ ಮಾತುಗಳನ್ನು ಆಡ್ತಿದ್ದಾರೆ. ಇದರ ಪ್ರಮಾಣ ಜಾಸ್ತಿ ಆಗಿದೆ. ಇವಕ್ಕೆ ಬ್ರೇಕ್ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಅಂದ್ರೆ ನಿಯಂತ್ರಣಕ್ಕೆ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ವಿಧೇಯಕ ಅನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ದ್ವೇಷ ಭಾಷಣ ಪುನರಾವರ್ತನೆಗೆ ಗರಿಷ್ಠ ಶಿಕ್ಷೆ 10 ವರ್ಷದ ಬದಲಿಗೆ 7 ವರ್ಷ ಜೈಲು ಶಿಕ್ಷೆ ಅಂತ ತಿದ್ದುಪಡಿಯನ್ನ ಮಾಡಲಾಗಿದೆ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಬಟ್ ಇದು ಯಾವುದಕ್ಕೆಲ್ಲ ಅನ್ವಯ, ಇದನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ಬೇಕು. ಮತ್ತೊಮ್ಮೆ ದ್ವೇಷ ಭಾಷಣ ಅಂತಂದ್ರೆ ಕೇವಲ ಅದರ ವ್ಯಾಪ್ತಿ ಭಾಷಣಕ್ಕೆ ಮಾತ್ರ ಸೀಮಿತವಾಗಿಲ್ಲ. ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನಾನೀಗ ಉಲ್ಲೇಖ ಮಾಡ್ತಾ ಇದ್ದೀನಿ. ಈಗಾಗಲೇ ಮುದ್ರಿತವಾಗಿರುವ ಪುಸ್ತಕ ಗ್ರಂಥದಲ್ಲಿ ದ್ವೇಷದ ಮಾತುಗಳು ಇವೆ ಎಂದಾದರೆ ಏನು ಕ್ರಮ ಅಂತ ಹೇಳಿ ಸುನಿಲ್ ಕುಮಾರ್ ಸದನದಲ್ಲಿ ಪ್ರಶ್ನೆಯನ್ನ ಮಾಡ್ತಾರೆ. ಇದಕ್ಕೆ ಸ್ಪಷ್ಟ ಉತ್ತರವನ್ನು ಕೊಟ್ಟಂತಹ ಡಾಕ್ಟರ್ ಜಿ ಪರಮೇಶ್ವರ್, ಗೃಹ ಸಚಿವರು, ಹಳೆಯ ಪುಸ್ತಕದಲ್ಲಿ ಇಂಥ ಅಂಶ ಇದ್ರೂ ಕೂಡ ಅದು ಕೂಡ ಈ ಕಾನೂನಿನ ವ್ಯಾಪ್ತಿಯಲ್ಲಿ ಬರಲಿದೆ, ಅಂತವನ್ನ ಬ್ಯಾನ್ ಮಾಡುವ ಪ್ರಕ್ರಿಯೆಗೆ ಅವಕಾಶ ಇದೆ ಅಂತ ವಿವರಿಸಿದ್ದಾರೆ. ಹಾಗಾದ್ರೆ ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲಿನ ದಾಳಿಯ ಅನ್ನುವಂತಹ ಪ್ರಶ್ನೆ ಕೂಡ ಉದ್ಭವಿಸುತ್ತೆ. ಅದನ್ನೇ ಸದನದಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಉಲ್ಲೇಖ ಮಾಡ್ತಾರೆ. 75 ವರ್ಷದ ಹಿಂದೆ ಯಾವ ತಜ್ಞರಿಗೆ ಬಾರದ ಆಲೋಚನೆ ಗೃಹ ಸಚಿವರಿಗೆ ಯಾಕೆ ಬಂತು, ಹೇಗೆ ಬಂತು ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ರೈಟ್, ಇಲ್ಲಿ ಆಡಳಿತ ಮತ್ತು ವಿಪಕ್ಷ
ವಿಪಕ್ಷಗಳು ಕೆಲವೊಂದು ಮುಖ್ಯ ವಿಚಾರಗಳನ್ನೇ ಚರ್ಚೆ ಮಾಡ್ತಿದ್ರು ಕೂಡ ನೀವಿಲ್ಲಿ ಗಮನಿಸಬೇಕಾದ ಹಲವಾರು ಅಂಶಗಳಿದ್ದಾವೆ. ರಾಜಕೀಯ ದ್ವೇಷವನ್ನ ತೀರಿಸಿಕೊಳ್ಳಲು ಇದನ್ನ ಬಳಕೆ ಮಾಡಿದ್ದೀರಾ ಅಂತ ಹೇಳಿ ಆರ್ ಅಶೋಕ್ ಆ ಪ್ರತಿಯನ್ನ ಹರಿದು ಎಸೆಯುವಂತ ದೃಶ್ಯವನ್ನ ಕೂಡ ಇಲ್ಲಿ ನೀವು ನೋಡ್ತಾ ಇದ್ದೀರಿ. ಜೊತೆಗೆ ದ್ವೇಷ ಭಾಷಣ ಮಾಡುವ, ದ್ವೇಷದ ವಿಷಬೀಜವನ್ನ ಬಿತ್ತುವ ಯಾರೇ ಆಗಿದ್ರೂ ಕೂಡ ಅವರ ಮೇಲೆ ಕ್ರಮ ಅನ್ನೋದಾದ್ರೆ ಬಿಜೆಪಿ ಇದನ್ನ ಯಾಕೆ ವಿರೋಧಿಸ್ತಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೂಡ ಸ್ವತಃ ಬಿಜೆಪಿ ಉತ್ತರವನ್ನ ಕೊಡಬೇಕಾಗಿದೆ. ಗೃಹ ಸಚಿವರೇ, ಈಗಾಗಲೇ ಗೃಹ ಸಚಿವರು, ಮಾನ್ಯ ವಿರೋಧ ಪಕ್ಷದ ಗೃಹ ನಾಯಕರು ಸಚಿವರು, ಅವರು ಕೆಲವು ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ. ಅಧ್ಯಕ್ಷ, ಇವತ್ತು ಗೃಹ ಸಚಿವರೇ, ಗೃಹ ಸಚಿವರೇ, ಒಂದ್ ನಿಮಿಷ ದಯಮಾಡಿ, ನಿಮಿಷ ದಯಮಾಡಿ ತಾವು ಈ ಬಿಲ್ಲನ್ನು ನಾವು ತಂದಿದ್ದೇವೆ, ಇದನ್ನ ಪಾಸ್ ಮಾಡಿ ಕೊಡ್ಬೇಕು ಅಂತೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2ರಿಂದ 10ರ ಖಂಡಗಳು ವಿಧೇಯಕದ ಅಂಗವಾಗಿರಬೇಕೆಂದು ಸಭೆ ಮುಂದಿನ ವಿಷಯ. ಪ್ರಸ್ತಾವದ ಪರವಾಗಿ ಹೌದು ಎಂದು ಸೂಚಿಸಬೇಕು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ರಾಜಪ್ಪ ನೀಡ್ತಾ ಹೋಗ್ತಾರೆ. ರಾಜಪ್ಪ, ದ್ವೇಷ ಭಾಷಣ ಮಾಡುವ, ದ್ವೇಷದ ವಿಷ ಬೀಜವನ್ನ ಬಿತ್ತುವ ಅದ್ಯಾರೇ ಆಗಿದ್ರೂ ಕೂಡ ಕ್ರಮ ಅನ್ನೋದೇ ಆದ್ರೆ ಸದನದಲ್ಲಿ ಬಿಜೆಪಿ ಯಾವ ಪ್ರಮುಖ ಅಂಶಗಳನ್ನು ಇಟ್ಕೊಂಡು ಈ ವಿಧೇಯಕವನ್ನ ವಿರೋಧಿಸ್ತು? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಮ್ಮೆ ನಮ್ಮ ಪ್ರತಿನಿಧಿ ರಾಜಪ್ಪ ಅವರನ್ನ ಸಂಪರ್ಕ ಮಾಡುವ ಎಲ್ಲ ಪ್ರಯತ್ನವನ್ನ ಮಾಡೋಣ. ಹಾಗಾದ್ರೆ ವಿಧೇಯಕದಲ್ಲಿ ಏನಿದೆ ಇದನ್ನ ಕೂಡ ನಾವು ನೋಡಬೇಕಾಗತ್ತೆ. ದ್ವೇಷ ಭಾಷಣ ಪ್ರಸರಣೆ, ಪ್ರಕಟಣೆ, ಪ್ರಚಾರ ತಡೆಯಲು ಈ ವಿಧೇಯಕವನ್ನ ತರಲಾಗಿದೆ. ಮತ್ತೊಮ್ಮೆ ನಮ್ಮ ಪ್ರತಿನಿಧಿ ರಾಜಪ್ಪ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ರಾಜಪ್ಪ, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದ್ರೆ, ದ್ವೇಷ ಭಾಷಣ ಮಾಡುವ, ದ್ವೇಷದ ವಿಷ ಬೀಜವನ್ನ ಬಿತ್ತುವ ಯಾರೇ ಆಗಿದ್ರೂ ಕೂಡ ಕ್ರಮ ಅನ್ನೋದೇ ಆಗಿದ್ದರೆ ಬಿಜೆಪಿ ನಾವೀ ವಿಧೇಯಕವನ್ನ ವಿರೋಧ ಮಾಡ್ತಿದ್ದೀವಿ ಅನ್ನೋದಕ್ಕೆ ಯಾವುದಾದ್ರೂ ಕೆಲವೊಂದು ಅಂಶಗಳನ್ನ ಉಲ್ಲೇಖ ಮಾಡಬೇಕಲ್ಲ, ಯಾವುದ ಅಂಶಗಳು ರಾಜಪ್ಪ? ಈ ದ್ವೇಷ ಭಾಷಣವನ್ನ ನಾನು ನಿಷೇಧ ಮಾಡುವಂಥದ್ದು ಅಥವಾ ದ್ವೇಷ ಭಾಷಣ ಮಾಡುವಂಥದ್ದು ಇರ್ಬೋದು, ದ್ವೇಷದ ಒಂದು ಕೃತ್ಯನ ಎಸಗುವಂತ ಯಾವುದೇ ವಿಚಾರಗಳಾಗ್ಲಿ ಅದನ್ನ ಇದರ ವ್ಯಾಪ್ತಿಗೆ ತಂದು ಅದನ್ನ ನಿರ್ಬಂಧಿಸುವಂತ ಒಂದು ಕೆಲಸವನ್ನ ಮಾಡಬೇಕು ಅಂತ ರಾಜ್ಯ ಸರ್ಕಾರ ಚಿಂತನೆ ಇದೆ. ಅದರಲ್ಲಿ ವಿಶೇಷವಾಗಿ ಪೊಲಿಟಿಕಲ್ ಪಾರ್ಟಿಗಳು, ರಿಜಿಸ್ಟರ್ಡ್ ಇರ್ಬೋದು, ಅನ್ರಿಜಿಸ್ಟರ್ಡ್ ಪೊಲಿಟಿಕಲ್ ಪಾರ್ಟಿ ಇರ್ಬೋದು, ಯಾವುದೇ ಸಮಾಜ ಸಂಸ್ಥೆ ಅಥವಾ ವ್ಯಕ್ತಿ ಇರ್ಬೋದು, ಯಾವುದೇ ವಿಚಾರ ಸಂಬಂಧಪಟ್ಟಂತೆ ಯಾರೋ ಒಬ್ಬ ವ್ಯಕ್ತಿಯನ್ನ ದೂಷಿಸಲಿಕ್ಕೆ ಅಥವಾ ಮತ್ತೊಬ್ಬ ವ್ಯಕ್ತಿಯನ್ನ ಲೇವಡಿ ಮಾಡ್ಲಿಕ್ಕೆ, ಮತ್ತೊಬ್ಬ ವ್ಯಕ್ತಿಯನ್ನ ತೇಜೋವಧೆ ಮಾಡ್ಲಿಕ್ಕೆ ಅಥವಾ ಮತ್ತೊಬ್ಬರನ್ನ ಟೀಕಿಸ್ಲಿಕ್ಕೂ ಸಹ ಈ ಒಂದು ವ್ಯಾಪ್ತಿನಲ್ಲಿ ನಿರ್ಬಂಧವನ್ನ ಹೇರುವಂತ ಪ್ರಯತ್ನವನ್ನ ಈಗ ದ್ವೇಷ ಭಾಷಣ ಪ್ರತಿಬಂಧಕ ಕಾಯ್ದೆಯಲ್ಲಿ ತರುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿದೆ. ಆ ಒಂದು ಹಿನ್ನೆಲೆಯಲ್ಲಿ ಇಂದು ವಿಧಾನಸಭೆಯಲ್ಲಿ ಸಚಿವ ಪರಮೇಶ್ವರ್ ಅವರು ಈ ಒಂದು ವಿಷಯವನ್ನ ಅವರು ಪ್ರಸ್ತಾಪ ಮಾಡುವ, ಯಾವುದೇ ಒಬ್ಬ ವ್ಯಕ್ತಿಯ ಬಣ್ಣ ಇರ್ಬೋದು, ಜಾತಿ ಇರ್ಬೋದು, ಸ್ಥಳ ಇರ್ಬೋದು, ಅಥವಾ ವ್ಯಕ್ತಿ ಇರ್ಬೋದು, ಅಥವಾ ಸಮುದಾಯ ಇರ್ಬೋದು, ಅಥವಾ ಇವೆಲ್ಲವನ್ನೂ ಸಹ ಆತನ ಲಿಂಗ, ಆತನ ಗುಣ ಇವೆಲ್ಲವನ್ನೂ ಸಹ ಇಟ್ಕೊಂಡು ಆತನ ವಿರುದ್ಧ ಯಾವ ರೀತಿಯಾದಂತ ಅಪಪ್ರಚಾರ ಆಗುವಂತ ಅಥವಾ ಆತನಿಗೆ ಕೀಳಾಗಿ ಕಾಣುವಂತ ಅಥವಾ ಆತನಿಗೆ ಅಪಮಾನ ಆಗುವಂತ ರೀತಿ ಯಾವುದೇ ವಿಚಾರ ಮಾಡಿದರೆ ಅದು ದ್ವೇಷ ಭಾಷಣ ವ್ಯಾಪ್ತಿಗೆ ಬರುತ್ತೆ ಅಂತ ಅನ್ನೋದು. ಇದರಲ್ಲಿ ರಿಜಿಸ್ಟರ್ಡ್, ಅನ್ರಿಜಿಸ್ಟರ್ಡ್ ಪಾರ್ಟಿಗಳು, ರಿಜಿಸ್ಟರ್ಡ್, ಅನ್ರಿಜಿಸ್ಟರ್ಡ್ ಇನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರೆ ಸಾಮಾಜಿಕವಾಗಿ ಏನು ಪ್ರಮುಖವಾಗಿ ಅವರು ಟಾರ್ಗೆಟ್ ಇದ್ದು RSS ಇರ್ಬೋದು ಮತ್ತು ಇತರ ಸಂಘಟನೆಗಳು, ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಬೇರೆ ಬೇರೆ ಸಂಘಟನೆಗಳು ಸಹ ಇದ್ರ ವ್ಯಾಪ್ತಿಗೆ ಬರ್ತವೆ. ಮತ್ತು ಯಾವುದೇ ರಿಜಿಸ್ಟರ್ಡ್ ಸಂಘಟನೆ ಇನ್ಕ್ಲೂಡಿಂಗ್ ಪೊಲಿಟಿಕಲ್ ಪಾರ್ಟಿ ಅಂತ ಆಗುತ್ತೆ. ಹೀಗಾಗಿ ಒಂದು ಪ್ರಿಂಟೆಡ್ ಮೆಟೀರಿಯಲ್ಸ್ ಇರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಇರ್ಬೋದು, ಅಥವಾ ಪ್ರಿಂಟ್ ಮೀಡಿಯಾದಲ್ಲಿ ಇರ್ಬೋದು, ಅಥವಾ ಪ್ರಿಂಟೆಡ್ ಮೆಟೀರಿಯಲ್ಸ್ ಇರ್ಬೋದು, ಇವನ್ ಪಬ್ಲಿಕೇಶನ್ ಇರ್ಬೋದು, ಪುಸ್ತಕಗಳಿರ್ಬೋದು, ಕಾರ್ಟೂನ್ಗಳಿರ್ಬೋದು, ಎಲ್ಲಾ ಸ್ವರೂಪದಲ್ಲಿ ಒಬ್ಬ ವ್ಯಕ್ತಿಯನ್ನ ಇನ್ನೊಂದು ರೀತಿಯಲ್ಲಿ ಅಥವಾ ವ್ಯಕ್ತಿಗೆ ಅಪಮಾನ ಮಾಡುವಂತ, ತೇಜೋವಧೆ ಮಾಡುವಂತ, ಅಗೌರವ ತೋರಿಸುವಂತ, ಅವರನ್ನ ಕೀಳಾಗಿ ತೋರಿಸುವಂತ ಯಾವುದೇ ಪ್ರಯತ್ನ, ಯಾವುದೇ ವಿಚಾರ ಇದರಲ್ಲಿ ದ್ವೇಷ ಭಾಷಣ ವ್ಯಾಪ್ತಿಗೆ ಬರುತ್ತೆ. ಇದರಲ್ಲಿ ಮಾನಿಟರ್ ವಿಚಿತ್ರ ಅಂತಂದ್ರೆ ಮಾಧ್ಯಮಗಳು ಸಹ ಇದ್ರ ವ್ಯಾಪ್ತಿಗೆ ಬರ್ತವೆ. ಯಾವುದೋ ಒಬ್ಬ ವ್ಯಕ್ತಿಯ ಸಾಕ್ಷ್ಯಾಧಾರಗಳಿಲ್ಲದೆ ಯಾವುದೇ ಸುದ್ದಿನ ಪ್ರಕಟ ಮಾಡಲು ಸಹ ದ್ವೇಷ ಭಾಷಣದ ವ್ಯಾಪ್ತಿಗೆ ಅಥವಾ ದ್ವೇಷ ಇದರ ವ್ಯಾಪ್ತಿಗೆ ಬರ್ತದೆ. ಹೀಗಾಗಿ ಇದು ಸಂಪೂರ್ಣವಾಗಿ
ಏನು ಆರ್ಟಿಕಲ್ 19(1) ಕೊಟ್ಟುವಂತಹ ಸ್ಪೀಚ್ ಆಫ್ ಏನು ಸಾರ್ವಜನಿಕ ಹಿತಾಸಕ್ತಿಯಿಂದ ಮಾತನಾಡದಿರ್ಬೋದು ಅಥವಾ ನಮ್ಮ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಇರುವಂತಹ ಸಂವಿಧಾನದ ನಿಯಮಗಳನ್ನ ಉಲ್ಲಂಘನೆ ಮಾಡುವಂತ ಪ್ರಯತ್ನ ಅಂತ ಅನ್ನೋದನ್ನ ಬಿಜೆಪಿಯವರು ಒತ್ತಿ ಹೇಳುವಂತ ಒಂದು ಕೆಲಸವನ್ನು ಮಾಡಿದ್ರು. ವಿಚಿತ್ರ ಅಂತಂದ್ರೆ ಇದು ಅಧಿವೇಶನದಲ್ಲಿ ಈ ಒಂದು ವಿಷಯನ ಪ್ರಸ್ತಾಪ ಮಾಡಿದ ನಂತರ ವಿಪಕ್ಷ ನಾಯಕ ಅಂತ ಆರ್ ಅಶೋಕ್ ಈ ಒಂದು ವಿಧೇಯಕ ಮೇಲೆ ಮಾತಾಡೋ ಸಂದರ್ಭದಲ್ಲಿ ಆದಂತ ಒಂದು ಗದ್ದಲವನ್ನ ಮುಂದೆ ಇಟ್ಕೊಂಡು ಆ ಗದ್ದಲದ ನಡುವೆ ವಿಧೇಯಕವನ್ನು ಪಾಸ್ ಮಾಡುವಂತ ಕೆಲಸವನ್ನ ಇನ್ ಕಾಂಗ್ರೆಸ್ ನಾಯಕರು ಮಾಡಿದ್ರು. ವಿಶೇಷವಾಗಿ ಸ್ಪೀಕರ್ ಯುಟಿ ಖಾದರ್ ಅವರಿಗೆ ಪದೇ ಪದೇ ಮನವಿಯನ್ನ ಮಾಡ್ತಾ ಇದ್ರು ಸಹ ಏನು ವಿಪಕ್ಷ ನಾಯಕರು ಮನವಿ ಮಾಡ್ತಿದ್ರು, ಸುನೀಲ್ ಕುಮಾರ್ ಮನವಿ ಮಾಡ್ತಿದ್ರು ಸಹ ಅವರು ತಮ್ಮ ಮಾತನ್ನ ಮುಂದುವರಿಸಿ ಆ ಗದ್ದಲದ ನಡುವೆ ವಿಧೇಯಕವನ್ನು ಪಾಸ್ ಮಾಡಿದ್ರು. ವಿಚಿತ್ರ ಅಂತಂದ್ರೆ ಆರ್ ಅಶೋಕ್ ಮಾತಾಡೋ ಸಂದರ್ಭದಲ್ಲಿ ಮಧ್ಯಪ್ರವೇಶ ಮಾಡುವಂತ ಸಚಿವ ಬೈರತಿ ಸುರೇಶ್ ಅವರು ಈ ಪದೇ ಪದೇ ನಾವು ಮಾತನಾಡ್ಲಿಕ್ಕೆ ಅವಕಾಶವನ್ನು ಕೊಡುವಂತ ನಾನು ಎದ್ದ ತಕ್ಷಣವೇ ಕರಾವಳಿಯ ಮೂರು ಜನ ಶಾಸಕರು ವೇದವ್ಯಾಸ್ ಕಾಮತ್ ಇರ್ಬೋದು ಮತ್ತು ಏನು ಮತ್ತೊಬ್ರು ಮೂಡಿಗೆರೆ ಮತ್ತೊಬ್ರು ಶಾಸಕರು ಎದ್ದು ಪದೇ ಪದೇ ಎದ್ದು ನಿಂತ್ಕೊಂಡು ನನಗೆ ಮಾತನಾಡುವ ಸಂದರ್ಭದಲ್ಲಿ ಅಡ್ಡಿಯನ್ನು ಉಂಟು ಮಾಡ್ತಾರೆ. ಹಾಗಾಗಿ ನೀವು ಅಲ್ಲಿ ಬೆಂಕಿಯನ್ನು ಹಚ್ಚಿದ್ ಸಾಕು, ಇಲ್ಲಿ ಬೆಂಕಿಯನ್ನು ಹಚ್ಚಬೇಡಿ ಅಂತ ಒಂದನ್ನು ಮಾತಾಡ್ತಾರೆ. ಅದೇ ವಿಷಯನ ಮುಂದಿಟ್ಕೊಂಡು ಏನು ಕರಾವಳಿ ಭಾಗದ ಶಾಸಕರು ಸದನ ಬಾವಿ ಹಿಡಿದು ಧರಣಿ ಮಾಡುವಂತ ಪ್ರಯತ್ನ ಮಾಡ್ತಾರೆ. ಇದರ ಸಮಯದ ಸದುಪಯೋಗ ಪಡ್ಕೊಂಡಂತಹ ಸ್ಪೀಕರ್ ಅವರು ಈಗ ಈ ಒಂದು ವಿಧೇಯಕವನ್ನ ಅನುಮೋದನೆ ಮಾಡುವಂತ ಒಂದು ಗದ್ದಲದ ನಡುವೆ ವಿಧೇಯಕನ ಪಾಸ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಹೀಗಾಗಿ ಮತ್ತೊಮ್ಮೆ ಸದನ ಅಡ್ಜರ್ನ್ ಆಯ್ತು. ಅದಾದ ನಂತರ ಬಿಜೆಪಿಯವರು ಧರಣಿಯನ್ನು ಮುಂದುವರಿಸಿದ್ದಾರೆ. ಈಗ ಮತ್ತೆ ಸ್ಪೀಕರ್ ಅವರು ಈ ಒಂದು ಸಂದರ್ಭದಲ್ಲಿ ಸ್ಪೀಕರ್ ಆ ಕಾಲಾವಕಾಶವನ್ನು ಕೊಡದೆ ನೀವು ಈ ರೀತಿ ವಿಧೇಯಕವನ್ನು ಚರ್ಚೆಗೆ ಕೊಡದೇನೆ ಏಕಾಏಕಿ ಅನುಮೋದನೆ ನೀಡಿದ್ದು ಸೂಕ್ತವಲ್ಲ ಅಂತ ಅನ್ನೋದನ್ನ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಧರಣಿಗೆ ಇಳಿದಿದ್ದಾರೆ. ಹಾಗಾಗಿ ಸ್ಪೀಕರ್ ಸಂಧಾನಕ್ಕೆ ಕರೆದಿದ್ದಾರೆ ಈ ಎರಡೂ ಪಕ್ಷದ ಶಾಸಕರನ್ನ. ಹಾಗಾಗಿ ಇದು ದ್ವೇಷ ಭಾಷಣದ ಮೇಲ್ನೋಟಕ್ಕೆ ಏನು ಸಚಿವ ಪರಮೇಶ್ವರ್ ಅವರು ಉಲ್ಲೇಖ ಮಾಡಿದಂತು ಮತ್ತು ಆ ಒಂದು ವಿಧೇಯಕವಿರುವಂತದ್ದು ಬಹುತೇಕ ಎಲ್ಲ ಸ್ವರೂಪದ ಪ್ರತಿಯೊಬ್ಬರು ಯಾರೊಬ್ಬ ವ್ಯಕ್ತಿ ಬಗ್ಗೆ ತಿರುಗಿ ನೋಡಿದ್ರು ಸಹ ಅಥವಾ ಆ ವ್ಯಕ್ತಿ ಬಗ್ಗೆ ಗುರಾಯಿಸಿದ್ರು ಸಹ ಅಥವಾ ಆತನಿಗೆ ಆತರ ಒಂದು ಭಾವನೆ ಬರುವ ರೀತಿ ಅನ್ನೋದು ಒಂದು ಪದಗಳನ್ನು ಸೇರಿಸಲು ಸಹ ಇದರ ವ್ಯಾಪ್ತಿಗೆ ಬರುತ್ತೆ. ಆ ಮೂಲಕ ಪ್ರತಿಯೊಂದಕ್ಕೂ ಸಹ ಶಿಕ್ಷೆಯನ್ನು ವಿಧಿಸುವಂತ ಅಪ್ ಟು 3 years ಇಂದ 7 years ತನಕ ಇಂಪ್ರಿಸನ್ಮೆಂಟ್. ಮೊದಲ ಬಾರಿ ಆದ್ರೆ ಸುಮಾರು 10,000 ದಂಡ ಮತ್ತು 3 ವರ್ಷ ಶಿಕ್ಷೆ. ಎರಡನೇ ಬಾರಿ ಆದ್ರೆ ಸುಮಾರು 7 ವರ್ಷ ಶಿಕ್ಷೆ ಮತ್ತು 1 ವರ್ಷ ತನಕ ದಂಡ ವಿಧಿಸುವಂತ ಒಂದು ಪ್ರಾವಿಷನ್ ಈ ಒಂದು ಕಾಯ್ದೆಯಲ್ಲಿ ಮಾಡ್ಕೊಂಡಿದ್ದಾರೆ. ಆ ಮೂಲಕ ರಾಜ್ಯ ಸರ್ಕಾರ ಎಲ್ಲರನ್ನೂ ಸಹ ದಮನ ಮಾಡುವ, ವಿಶೇಷವಾಗಿ ಜನಪ್ರತಿನಿಧಿಗಳು ಮತ್ತು ಮಾಧ್ಯಮಗಳು ಸಹ ಕತ್ತರಿಸುವ ಕೆಲಸವನ್ನ ಮಾಡುವಂತ ಸಾಧ್ಯತೆ ಇದೆ ಅಂತ ಆತಂಕವನ್ನು ವಿಪಕ್ಷ ನಾಯಕರು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ತತ್ಕ್ಷಣದಲ್ಲಿ ಸದ್ಯಕ್ಕೆ ಈ ಒಂದು ಏನು ಗದ್ದಲ ಮುಂದುವರಿಯುವಂತ ಸಾಧ್ಯತೆ ಬಹುತೇಕ ಕಡಿಮೆ. ಯಾಕಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗ ಸದನಕ್ಕೆ ಉತ್ತರ ನೀಡಲಿಕ್ಕೆ ಬಂದಿದ್ದಾರೆ. ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಚರ್ಚೆನೇ ಆಯ್ತು, ಅದರ ಮೇಲೆ ಉತ್ತರವನ್ನು ನೀಡಲಿಕ್ಕೆ ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಆದ್ರೆ ಈ ಗದ್ದಲಕ್ಕೆ ಯಾವುದೇ ಸ್ಪಷ್ಟ ಉತ್ತರ ಕೊಡ್ದೇನೆ ಆ ವಿಧೇಯಕವನ್ನ ಮತ್ತೆ ಪರ್ಯಾಲೋಚನೆ ತೆಗೆದುಕೊಳ್ದೇನೆ ನಾವು ಮುಂದಿನ ಚರ್ಚೆಗೆ ಮುಂದಿನ ವಿಷಯಕ್ಕೆ ನಾವು ಅವಕಾಶವನ್ನು ಕೊಡೋದಿಲ್ಲ ಅಂತ ಅನ್ನೋದನ್ನ ಬಿಜೆಪಿ ನಾಯಕರು ಪಟ್ಟು ಹಿಡಿದಿದ್ದಾರೆ. ಹಾಗಾಗಿ ಸದನದಲ್ಲಿ ಗದ್ದಲ ಉಂಟಾಗಿದೆ. ಈಗ ಸಂಧಾನಕ್ಕೆ ಸ್ಪೀಕರ್ ಕರೆದಿದ್ದಾರೆ. ಇದಾದ ನಂತರ ಮತ್ತೆ ಗದ್ದಲ ಮುಂದುವರಿತಾ ಅಥವಾ ಮತ್ತೆ ವಿಧೇಯಕನ ಪರ್ಯಾಲೋಚನೆ ತೆಗೆದುಕೊಳ್ತಾರೆ ಅಂತ ಕಾದು ನೋಡಬೇಕಾಗಿದೆ. ದಿವಸ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ರಾಜಪ್ಪ. ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ಪ್ರಸ್ತಾವವು ವಿಧೇಯಕ ತಿದ್ದುಪಡಿಯೊಂದಿಗೆ ಅನುಮೋದನೆ ದೊರಕಿದೆ. ಈಗ ಸಮಯ 2 ಗಂಟೆ ಆಗಿದೆ. ಸದನವನ್ನು 3 ಗಂಟೆ